ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಗರಸಭೆ, ಅರಸೀಕೆರೆ ತಾಲೂಕು ವಾಲ್ಮೀಕಿ ನಾಯಕ ಸಂಘ ಮತ್ತು ತಾಲೂಕು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಅರಸೀಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷ ಹಾಗೂ ಕ್ಷೇತ್ರದ ಶಾಸಕರು ಆಗಿರುವಂತಹ ಕೆಎಂ ಶಿವಲಿಂಗೇಗೌಡ ಭಾಗವಹಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿ ಅಂತರ್ಜಾತಿ ವಿವಾಹದ ವಿವಾಹಿತರಿಗೆ ಸಹಾಯಧನ ವಿತರಣೆ ಮಾಡಿ ಹೆಚ್ಚು ಅಂಕ ಗಳಿಸಿದ ವಾಲ್ಮೀಕಿ ಸಮಾಜದ ವಿದ್ಯಾರ್ಥಿಗಳಿಗೆ ಸಹಾಯಧನ ವಿತರಣೆ ಮಾಡಿದರು. ಪ್ರಸ್ತಾಪ ಮಾಡಿ ಅಲ್ಲಿ ಮಹರ್ಷಿ ವಾಲ್ಮೀಕಿಯವರ ಒಂದು ಭಾವಚಿತ್ರವನ್ನ ನಿಲ್ಲಿಸಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇವತ್ತು ಇಡೀ ಭಾರತ ದೇಶದಲ್ಲಿ ಒಂದು ಅಭೂತಪೂರ್ವವಾದಂತಹ ಕೆಲಸವನ್ನ ವಿಧಾನಸೌಧವರೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ನಾವು ಈ ಸಂದರ್ಭದಲ್ಲಿ ಶ್ಲಾಘನೆ ಮಾಡಬೇಕಾಗುತ್ತೆ. ಇದನ್ನು ತಿಳ್ಕೊಳ್ಳೋದ್ರಲ್ಲಿ ಇದೆಲ್ಲ ಮರೀತಾರೆ ವಿದ್ಯಾರ್ಥಿಗಳು. ಅವತ್ತು ಸುಮಾರು 4-5 ಗಂಟೆಗಳ ಕಾಲ ಸುದೀರ್ಘವಾದ ಚರ್ಚೆ ನಡೆದಿದೆ. ನಡೆದು ಇಂಥ ಜಯಂತಿಗಳನ್ನು ಮಾಡಬೇಕು. ಬಸವಣ್ಣವರ ಹಾದಿ ಅಲ್ಲ. ಮೊನ್ನೆ ಕಳೆದ ವರ್ಷ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕರು ಅಂತ ಹೇಳಿ ಕರೆದು ಇಡೀ ರಾಜ್ಯದ ಎಲ್ಲ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋವನ್ನು ಅನಾವರಣ ಮಾಡಬೇಕು ಅಂತ ಒಬ್ಬ ಸಾಂಸ್ಕೃತಿಕ ನಾಯಕ ಮತ್ತೊಮ್ಮೆ ಈ ಮನುಕುಲದಲ್ಲಿ ಹುಟ್ಟಿ ಬರಲಿಕ್ಕೆ ಸಾಧ್ಯವೇ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದೆಲ್ಲ ಇತಿಹಾಸಗಳು. ಮುಂದೆ ಮನುಕುಲ ಹೋಗ್ತಾ ಇರುತ್ತೆ, ಆದ್ರೆ ಉಳಿತಕ್ಕಂಥ ಇತಿಹಾಸ ಪರಮಾತ್ಮ ಕಲ್ಲಾಗಿ ಕೂತು ನೋಡ್ತಾ ಇದ್ದಾರೆ. ಈ ಮನುಕುಲ ಏನ್ ಮಾಡುತ್ತೆ, ಯಾವ ಆದರ್ಶದಲ್ಲಿ ನಡೆಯುತ್ತೆ, ಯಾವ ಸಿದ್ಧಾಂತದಲ್ಲಿ ನಡೆಯುತ್ತೆ, ಯಾವ ಸಿದ್ಧಾಂತದಲ್ಲಿ ಈ ದೇಶವನ್ನು ನಡೆಸಿಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನು ಪರಮಾತ್ಮ ನೋಡ್ತಾ ಇದ್ದಾನೆ. ನೀವೆಲ್ಲ ಎಲ್ಲೋ ಇಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೀರಿ, ಅದೆಲ್ಲ ಅಲ್ಲ, ಇದೆ, ಅದು ಇತಿಹಾಸ ಇದೆ. ಅದನ್ನ ತಿಳ್ಕೊಂಡೇ ಇರೋರಿಗೆ ಏನು ಮಾಡಕ್ ಆಗೋದಿಲ್ಲ. ಇದೆಲ್ಲ ಇತಿಹಾಸದಿಂದಲೇ ಬಂದಿರೋದು. ಅವತ್ತಿಂದಲೇ ಜಾತಿ ವ್ಯವಸ್ಥೆ ಬಂದಿರ್ತಕ್ಕಂಥದ್ದು, ಇವತ್ತು ಬಂದಿಲ್ಲ. ಯಾವ ಜಾತಿಯ ವ್ಯವಸ್ಥೆ ಇತ್ತು ಅದಕ್ಕೆ ಯಾವ ಬಸವಣ್ಣವರು ಅನುಭವ ಮಂಟಪವನ್ನು ಕಟ್ಟಿ ಎಲ್ಲ ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಸಮಾನತೆಯನ್ನು ಕೊಡಬೇಕು ಅಂತಕ್ಕಂಥ ಸಿದ್ಧಾಂತದಲ್ಲಿ ಹೇಳಿದ್ರು. ಯಾವ ವಾಲ್ಮೀಕಿಯವರ ರಾಮಾಯಣದ ನಿದರ್ಶನದಲ್ಲಿ ನಡೆದಿರ್ತಕ್ಕಂಥ ಅನೇಕ ಕಥಾಪಾತ್ರಗಳನ್ನು ತೆಗೆದುಕೊಂಡಾಗ ಸತ್ಯಕ್ಕೆ ಜಯ ಇದೆ, ಜನರನ್ನ ಶೋಷಣೆ ಮಾಡಬಾರ್ದು, ಜನರಿಗೆ ಶೋಷಣೆ ಆಗಬಾರ್ದು, ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂತಕ್ಕಂಥ ಸಿದ್ಧಾಂತವನ್ನ ರಾಮಾಯಣದಲ್ಲಿ ನಡೆದಿದೆ. ಅದೆಲ್ಲ ವಿಚಾರಧಾರೆಗಳನ್ನ ಮನುಕುಲಕ್ಕೆ ತಿಳಿಸಿಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಸಿದ್ಧಾಂತದಿಂದ ಇವತ್ತು ಈ ಮಹಾತ್ಮರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಇವತ್ತಿನ ಈ ರಾಜಕಾರಣದಲ್ಲಿ, ಈ ಸಮಾಜದಲ್ಲಿ ನೀವು ಸಂಘಟಿತರಾಗದೆ, ಸಮಾಜದ ಬಂಧುಗಳು ನೀವು ಸಂಘಟಿತರಾಗದೆ, ಯಾವ ಅಂಬೇಡ್ಕರ್ ಅವರು ಬಸವಣ್ಣವರ ಅನುಭವ ಮಂಟಪವನ್ನು ಆಧರಿಸಿ ಈ ದೇಶಕ್ಕೆ ಸಂವಿಧಾನವನ್ನು ಬರೆದರು, ಸ್ವತಂತ್ರ ಬಂದ ಮೇಲೆ ಆ ಸಂವಿಧಾನದಲ್ಲಿ ಏನು ಅಡಕವಾಗಿದೆ, ಆ ಅಡಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಇವತ್ತು ಎಲ್ಲಾ ಜಾತಿಗಳು ಸಂಘಟಿತರಾಗಲೇಬೇಕಾದಂತ ಅನಿವಾರ್ಯತೆ ಇದೆ. ಇದನ್ನ ತಾವೆಲ್ಲ ತಿಳ್ಕೋಬೇಕು. ಎಲ್ಲರೂ ತಮ್ಮ ತಮ್ಮ ಸೌಲಭ್ಯಗಳನ್ನ, ತಮ್ಮ ಪಾಲನ್ನ ಸಂವಿಧಾನಬದ್ಧವಾಗಿ ಯಾವ ಅಂಬೇಡ್ಕರ್ ಅವರು ಬರೆದು ಹೋಗಿದ್ದಾರೆ ಆ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡೆಯತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಸಮಾನತೆಯ ಕೂಗನ್ನ ಮಾಡಬೇಕಾದ್ರೆ ನೀವು ಸಂಘಟಿತರಾಗಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೀವು ಬಹುಶಃ ಸಂಘಟಿತರಾಗದೆ ಹೋದರೆ ನಿಮಗೆ ಸಿಗ್ತಕ್ಕಂಥ ಸವಲತ್ತುಗಳು ಕಡಿಮೆ ಆಗ್ಬೋದು. ಆ ದೃಷ್ಟಿಯಿಂದ ನೀವು ಸಂಘಟಿತರಾಗಬೇಕು, ಎಲ್ಲ ಒಂದಾಗಿ ಈ ಸಮಾಜದ ಇದನ್ನ ಬಯಸಬೇಕು,
ಸಮಾಜದಲ್ಲಿ ಅಡಕವಾಗಿರ್ತಕ್ಕಂಥ ಪ್ರತಿಯೊಬ್ಬರು, ಯಾವುದೇ ಸಮಾಜ, ನಾನು ವಾಲ್ಮೀಕಿ ಸಮಾಜಕ್ಕೆ ಒಂದಕ್ಕೆ ಇದನ್ನು ಉದಾಹರಣೆ ಕೊಡೋದಿಲ್ಲ, ಎಲ್ಲ ಬಂದಿದೆ. ಅವತ್ತೇ ಶ್ರೀರಾಮಚಂದ್ರನ ಕಾಲದಲ್ಲೇ ಅಗಸರು ಇದ್ರು ಅಂತ ಹೇಳಿ ಪ್ರತೀಕ ಇದೆ. ಶ್ರೀರಾಮಚಂದ್ರಿಗೆ ಏನೋ ಒಂದು ಇದನ್ನು ಹೇಳಲಿಕ್ಕೆ ಹೋದಾಗ ಅಲ್ಲೇನೆ ಮಡಿವಾಳ ಸಮಾಜದ ಪುಸ್ತಕ ಅಲ್ಲೇ ಬರ್ತಿದ್ದಾರೆ. ಈ ರೀತಿ ಪ್ರತಿಯೊಂದು ಇತಿಹಾಸದಲ್ಲೂ ಒಂದೊಂದು ಸಮಾಜಗಳ ಈ ವ್ಯವಸ್ಥೆ ಅದನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ದೃಷ್ಟಿನಲ್ಲಿ ಎಲ್ಲ ಸಮಾಜಗಳು ಸಂಘಟಿತರಾಗಿ ತಮ್ಮ ತಮ್ಮ ಏನು ವ್ಯವಸ್ಥೆ ಇದೆ ಅದನ್ನ ರೂಪಿಸಿಕೊಂಡು ಉತ್ತಮವಾದಂತ ರೀತಿಯಲ್ಲಿ ಹೋಗ್ಬೇಕು. ಅದಕ್ಕೋಸ್ಕರ ಸಮಾಜದಲ್ಲಿ ಮುಖಂಡರುಗಳು ಮುಂದೆ ಬರಬೇಕು. ಸಮಾಜದಲ್ಲಿ ಮುಖಂಡರುಗಳು ಕೆಲಸವನ್ನು ಉತ್ತಮವಾಗಿ ಮಾಡಬೇಕು. ಶಾಸಕನ ಆದಂತವನು, ಜನಪ್ರತಿನಿಧಿ ಆದಂತವನು ಕೂಡ ಸರ್ವ ಧರ್ಮಗಳನ್ನ, ಸರ್ವ ಸಮಾಜಗಳನ್ನ ಪ್ರೀತಿ ವಿಶ್ವಾಸದಿಂದ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಆ ಸಮಾಜಗಳಿಗೆ ದೊರಕಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಹೌದು, ವಾಲ್ಮೀಕಿ ಸಮಾಜದಲ್ಲಿ ಬಡವರ್ಗದ ಜನ ಜಾಸ್ತಿ ಇದ್ದಾರೆ, ನನಗೆ ಗೊತ್ತಿದೆ ಈ ತಾಲೂಕು. ಅದಕ್ಕೋಸ್ಕರಲೇ ಹನುಮಪ್ಪನಂತವರ ಮುಖಂಡರ ಎಲ್ಲರ ಸಹಾಯದಿಂದ ನೂರಾರು ಬೋರ್ವೆಲ್ಗಳನ್ನು, ಅದೆಷ್ಟು ಬೋರ್ವೆಲ್ಗಳನ್ನ ಕೊರೆಸಿದೀವಿ ಅಂತ ಲೆಕ್ಕ ಇಲ್ಲ, ಅಷ್ಟು ಬೋರ್ವೆಲ್ಗಳನ್ನು ಅವರಿಗೆ ಸಿಗಬೇಕಾದಂತ ಅವರ ದುಡಿಮೆಗೆ ತಕ್ಕ ಪ್ರತಿಫಲಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಏನು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ 7% ಅಧಿಕವಾದಂತಹ ಸಂವಿಧಾನಬದ್ಧವಾದಂತಹ ಹಕ್ಕಿದೆ. ನಿಮಗೆ ಆ ಹಕ್ಕನ್ನ ಪರಿಪೂರ್ಣವಾಗಿ ಕೊಡತಕ್ಕಂಥ ಜವಾಬ್ದಾರಿಯನ್ನ ನಾಯಕನಾದಂತವ್ರು ಮಾಡಬೇಕು. ಮುಖಂಡರಾದಂತವರು ಹೋರಾಟವನ್ನು ಮಾಡಿ ಅದನ್ನು ಯಶಸ್ವಿಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಸಂವಿಧಾನಬದ್ಧ ನಾನು ಶಿವಲಿಂಗಿಯವರ ಹುಟ್ಟಾಕಿರ್ತಕ್ಕಂಥದ್ದಲ್ಲ, ಇನ್ನೊಬ್ರು ಹುಟ್ಟಾಕಿರ್ತಕ್ಕಂಥದ್ದಲ್ಲ, ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ. ಆ ಸಂವಿಧಾನದಲ್ಲಿ ವಾಲ್ಮೀಕಿ ಸಮಾಜಕ್ಕೆ ದೊರೆಯಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಆದರೆ ನಿಮ್ಮದು ರಾಮಾಯಣವನ್ನೇ ಬರೆದಂತ ಒಬ್ಬ ವಾಲ್ಮೀಕಿ ಮಹಾಋಷಿಗಳ ವಂಶಸ್ಥರು ಅಂತಕ್ಕಂಥ ಕೀರ್ತಿಯನ್ನು ನೀವು ಕಳ್ಕೊಳ್ಳಿಕ್ಕೆ ಆಗಲಿಲ್ಲ. ನಿಮಗೆ ಬಂದಾಗಿದೆ, ನಿಮಗೆ ನೀವೇನು ಕಡಿಮೆ ಇಲ್ಲ. ಆದ್ರೆ ಆರ್ಥಿಕವಾದಂತಹ ಸನ್ನಿವೇಶದಲ್ಲಿ ನೀವು ಸ್ವಲ್ಪ ಹಿಂದೆ ಇರಬಹುದು. ಆದರೆ ಆ ಸಮಾಜವನ್ನು ಮುಂದೆ ಗೆದ್ದಕ್ಕೋಸ್ಕರನೇ ಅಂಬೇಡ್ಕರ್ ಅವರು ನಿಮಗೆ ಮೀಸಲಾತಿಯನ್ನು ಬರೆದಿದ್ದಾರೆ. ಆ ಮೀಸಲಾತಿಯನ್ನು ಉಪಯೋಗಿಸಿಕೊಂಡು ನೀವು ಮುಂದೆ ಈ ಸಮಾಜದಲ್ಲಿ ಮುಂದೆ ಬರಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಇನ್ನ ಸಮಾಜದ ಯಾವ್ದಾದ್ರು ಇನ್ನೊಂದು ಮೀಟಿಂಗ್ ನಲ್ಲಿ ನಾನು ಹೇಳ್ತೇನೆ ಏನೇನು ಇದೆ ಅಂತ ಹೇಳಿ. ಇನ್ನೊಂದು ಸಾರಿ ಒಂದು ಮೀಟಿಂಗ್ ಅನ್ನು ನಾವು ಕರಿಬೇಕಾಗುತ್ತೆ. ಕರೆದು ಸಮಾಜದ ಆಗುಹೋಗುಗಳ ಬಗ್ಗೆ, ಸಮಾಜಕ್ಕೆ ಸಿಗ್ತಾ ಇರ್ತಕ್ಕಂಥ ಸವಲತ್ತುಗಳ ಬಗ್ಗೆ, ಸಮಾಜ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ದೃಷ್ಟಿಕೋನದಿಂದ ನೋಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕಾಗುತ್ತೆ. ಅದನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಈ ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವನ್ನ ಬಹಳ ಸಡಗರ, ಸಂಭ್ರಮದಿಂದ, ಅಭಿಮಾನದಿಂದ ಈ ಜಯಂತ್ಯೋತ್ಸವನ್ನ ನಾವು ಉದ್ಘಾಟಿಸಿ ಅದ್ರ ಜೊತೆಗೆ ಎಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ವಾಲ್ಮೀಕಿ ಸಮಾಜದ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಹಸೀಲ್ದಾರ್ ಎಂಜಿ ಸಂತೋಷ್ ಕುಮಾರ್, ಅರಸೀಕೆರೆ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷರು ಆದ ಶ್ರೀ ಹನುಮಪ್ಪನವರು, ಅರಸೀಕೆರೆ ತಾಲೂಕು ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಆದ ಗಿಜಿಹಳ್ಳಿ ಧರ್ಮಶೇಖರ್, ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಅರಸೀಕೆರೆಯ ಅಧ್ಯಕ್ಷರು ಆದ ತಿರುಪತಿ ಬಸವರಾಜ್ರವರು, ಅರಸೀಕೆರೆ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಆದ ಕೆಟಿ ಜಯಣ್ಣನವರು, ಅರಸೀಕೆರೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಮೋಹನ್ ಕುಮಾರ್, ಟಿಎಪಿಎಂಸಿ ಅಧ್ಯಕ್ಷರು ಆದ ಕುಮಾರ್ ಅವರು, ಅಗುಂದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ವಾಲ್ಮೀಕಿ ಸಮಾಜದ ಮುಖಂಡರು ಆದ ಶ್ರೀ ತಿರುಪತಿ ಗಿರೀಶ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಪರ್ವೇಜ್ ಅಹಮದ್, ಅರಸೀಕೆರೆ ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಜಿಲ್ಲೆಗೆ ಮತ್ತೊಂದು ಹೆಸರೇ ಕುಮಾರಸ್ವಾಮಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.